ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಾಗ ಬುದ್ಧಿವಂತ ಖತರ್ನಾಕ್ ಕಳ್ಳರನ್ನ ಬಿದ್ದು ಹುಡ್ಕೊಂಡು ತಂದಿದ್ದೀನಿ. ಈ ಕಳ್ಳರು ಕಳ್ಳತನ ಮಾಡೋ ವಿಧಾನವನ್ನ ನೋಡಿದ್ರ ನೀವಂತರೂ ಶಾಕ್ ಆಗ್ತೀರಾ. ಅವೇರ್ನೆಸ್ಗೋಸ್ಕರ ಮಾಡಿರೋ ಈ ವಿಡಿಯೋನ ಕೊನೆ ತನಕ ನೋಡ್ರಿ. ರೈಲ್ವೆ ಪ್ಲಾಟ್ಫಾರ್ಮ್ ಮೇಲೆ ಏನೋ ಗೊತ್ತಾಗದಂಗ ನಡ್ಕೊಂಡು ಹೋಗ್ತಾ ಇರೋ ಯುವ ಈ ಆಂಟಿ ನನಗೇನಾದ್ರೂ ಲೈನ್ ಹೊಡಿತಾ ಇದ್ದಾನೇನೋ ಅನ್ಕೊಂಡು ಒಂದ್ಸಲ ವಾರ್ನಿಂಗ್ ಕೊಡ್ತಾಳ. ಆದ್ರೂ ಸರಿ ನಾಚಿಕೆ ಇಲ್ದಿರೋ ಇವನು ನಿಧಾನಕ್ಕೆ ಬಂದು ಆಂಟಿ ಪಕ್ಕದಲ್ಲೇ ಕುಂತ್ಕೊಳ್ತಾನ. ಅದಕ್ಕ ಆಂಟಿ ನನ್ನ ಅಂದ ಚಂದ ನೋಡಿ ಫಿದಾ ಆಗಿದ್ದಾನೆ ಇವನು ಅಂತ ಆಂಟಿ ಕೂಡ ಒಳಗ ಖುಷಿ ಪಡ್ತಾ ಇದ್ದಾಳ ಅನ್ಸುತ್ತಾ. ಸಿಕ್ಳು ಬಕರ ಅಂತ ಆಂಟಿ ಕೊರಳಲ್ಲಿರೋ ಬಂಗಾರದ ಸರವನ್ನ ಕಸ್ಕೊಂಡು ಹೊಡು. ಈ ಕನ್ನಡಕ ಹಾಕೊಂಡು ಕಸಕ್ಕನಂಗಿರೋ ಈ ಆಂಟಿರು ಅಂಗಡಿಲಿ ಮಾಡೋ ಕಳತನ ನೋಡಿದ್ರೆ ದೇವ್ರೇ ಅಂತೀರ. ಅಂಗಡಿಗೆ ಬಂದ ಈ ಆಂಟಿರು ಫ್ರಿಜ್ ಅಲ್ಲಿರೋ ಕೋಲ್ಡ್ ಚಾಕ್ಲೇಟ್ಸ್ ನ ತಗೊಂಡು ಲಂಗ ಎತ್ತಿ ಕಾಲ್ ಮಧ್ಯೆ ಇಟ್ಕೊಳ್ತಾಳೆ ಗುರು. ಆ ಕಡೆ ಈ ಕಡೆ ನೋಡ್ತಾಳ, ಸಿಕ್ತು ಗುರು ಯಾರು ನೋಡ್ತಾ ಇಲ್ಲ ಅಂತ ಲಂಗದ ಒಳಗೆ ಇಟ್ಕೊಳ್ತಾಳೆ ಗುರು. ಅದ್ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾಳೋ ಏನೋ. ಮತ್ತೆ ನಮಗೆಲ್ಲ ಗೊತ್ತಾಗೋಯ್ತು, ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಜ್ಯುವೆಲರಿ ಶಾಪ್ ನಲ್ಲಿ ಕುಂತ್ಕೊಂಡಿರೋ ಈ ಖತರ್ನಾಕ್ ಕಳ್ಳ ಆಂಟಿ ಕಿವಿಗೆ ಹಾಕೊಳ್ಳೋ ಬಂಗಾರದ ರಿಂಗ್ ನ ಕಿವಿ ಕ್ಲೀನ್ ಮಾಡ್ಕೊಳ್ಳೋ ತರ ನಾಟಕ ಮಾಡ್ತಾ ರಪ್ಪನಂಗ್ ಬಾಯಲ್ಲಿ ಹಾಕೊಳ್ತಾಳೆ ಗುರು. ಇವನೊಂದು ಖತರ್ನಾಕ್ ಇದಳಲ್ಲ ಗುರು ಈ ಆಂಟಿ. ಹಬ್ಬದ ದಿನ ಆಂಟಿರಿಯೆಲ್ಲ ಚೆನ್ನಾಗಿ ರೆಡಿಯಾಗಿ ಒಂದು ರೂಮಲ್ಲಿ ಕುಂತ್ಕೊಂಡು ಭಕ್ತಿ ಹಾಡುಗಳನ್ನ ಹಾಡ್ತಾ ಭಜನೆ ಮಾಡ್ತಾ ಇರ್ತಾರ. ಅದೇ ಟೈಮಲ್ಲಿ ಇದು ಒಳ್ಳೆ ಸಮಯ ಅನ್ಕೊಂಡು ಬಂದ ಕಳ್ಳ ಕಿಟಕಿ ಹತ್ರ ಕುಂತ್ಕೊಂಡಿರೋ ಆಂಟಿಯ ತಾಳಿಯನ್ನ ಕಿತ್ಕೊಂಡು ಹೊರಡೋಗ್ತಾನ. ಇಂಥವ್ರನ್ನ ಎಷ್ಟೋದ್ರೂ ಬೇಜಾರಾಗಲ್ಲ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಕಾರಲ್ಲಿ 5 ಲಕ್ಷ ರೂಪಾಯಿ ಸೂಟ್ ಕೇಸ್ನ ಇಟ್ಕೊಂಡು ಬರ್ತಿರೋ ಈ ಶೇಟ್ನ ಸ್ಕೂಟಿ ಮೇಲೆ ಬಂದ ಖತರ್ನಾಕ್ ಕಳ್ಳರು ಶೇಟ ಕಾರ್ ಪಂಚರ್ ಆಗಿದೆ ಅಂತ ಹೇಳಿ ಕಾರ್ ನಿಂದ್ರಸಂಗ್ ಮಾಡ್ತಾರ. ಅದಕ್ಕೆ ಶೇಟ್ ಕಾರ್ ನಿಲ್ಲಿಸಿ ಕಾರಲ್ಲಿ ಗಾಳಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕಂತ ಬರ್ತಾನ. ಇನ್ನೊಂದು ಸ್ಕೂಟಿ ಮೇಲೆ ಬಂದ ಇನ್ನೂ ಇಬ್ರು ಕಳ್ಳರು ಶೇಟ್ನ ಸಮೀಪ ಕರೆದು ಶೇಟ ಇಲ್ಲಿ ಸಮೀಪ ದವಾಖಾನೆ ಎಲ್ಲಿದೆ ಅಂತ ಕೇಳ್ತಾರ. ಆಗ ಶೇಟ್ ಮಾತಲ್ಲಿ ಮುಳುಗಿರೋ ಟೈಮಲ್ಲಿ ಬ್ಯಾಕ್ ಸೈಡ್ ಸ್ಪೀಡ್ ಆಗಿ ಬಂದ ಇನ್ನೊಬ್ಬ ಕಳ್ಳ ಕಾರ್ ಡೋರ್ ನ ತೆಗೆದು ಕಾರಲ್ಲಿರೋ ಸೂಟ್ ಕೇಸ್ ನ ತಗೊಂಡು ಸ್ಕೂಟಿ ಹತ್ತಿ ಸುಯ್ಯನಂಗ್ ಹೋಗ್ತಿರ್ತಾನ. ಒಬ್ಬ ಪುಣ್ಯಾತ್ಮ ನೋಡಿ ಕಳ್ಳ 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 ಅಂತ ಚೇಸ್ ಮಾಡ್ತಾನ. ಆದ್ರೆ ಅಷ್ಟರಲ್ಲಿ ಎಲ್ಲಿ ಸಿಗ್ತಾನ, ತಪ್ಪಿಸ್ಕೊಳ್ತಾನ. ಈ ಬೈಕ್ ಮೇಲೆ ಕುಂತ್ಕೊಂಡಿರೋ ನಮ್ಮ ಅಣ್ಣತಮ್ಮ ತನ್ನ ಸೌಂದರ್ಯವನ್ನ ಕನ್ನಡಿಯಲ್ಲಿ ನೋಡ್ತಾ ನಾಚ್ಕೊಳ್ತಾ ಇದ್ದಾನ. ಆಗ್ಲೇ ಬೈಕ್ ಮೇಲೆ ಬಂದ ಬದ್ಮಾಶ್ ಕಳ್ಳರು ಬಂದೂಕು ತೋರಿಸಿ ಅಣ್ಣತಮ್ಮಂದು ಬೈಕ್ ನ ತಗೊಂಡು ಹೋಗ್ಲಿಕ್ಕೆ ನೋಡ್ತಾರ. ಬೈಕ್ ನ ಸ್ಟಾರ್ಟ್ ಮಾಡೋದಕ್ಕೆ ತುಂಬಾ ಕಷ್ಟ ಪಡ್ತಾರ. ಎಷ್ಟು ಕಷ್ಟಪಟ್ರು ಬೈಕ್ ಸ್ಟಾರ್ಟ್ ಆಗೋದಿಲ್ಲ. ಅದೇ ಟೈಮ್ ಬೈಕ್ ಓನರ್ ಮಚ್ ತಗೊಂಡ್ ಬಂದು ಸಾಯಿಸೋದಕ್ ನೋಡ್ತಾನ. ಜಸ್ಟ್ ಸ್ವಲ್ಪರಲ್ಲೇ ಮಿಸ್ ಆಗ್ತಾರ. ತುಂಬಾ ಪದ್ಧತಿಯಿಂದ ಬರ್ತಾ ಇರೋ ಈ ಅಣ್ಣ ತಮ್ಮಗ ಮದುವೆಯಲ್ಲಿ ಅತ್ತೆ ಮಾವ ಬೈಕ್ ನ ಕೊಟ್ಟಿಲ್ವೇನೋ. ಮತ್ತೆ ಶಾರ್ಟ್ ಕಟ್ ಆಗಿ ಆಲೋಚನೆ ಮಾಡೋ ಇವನು ಶಾಪ್ ಮುಂದಿರೋ ಪಲ್ಸರ್ ಬೈಕ್ ನ ಇವತ್ತು ಎತ್ಬಿಡೋಣ ಅಂತ ಬೈಕ್ ಮೇಲೆ ಕುಂತ್ಕೊಂಡು 2 ಕಾಲ್ಗಳಿಂದ ಹ್ಯಾಂಡಲ್ ಬಾರ್ ನ ರಪ್ ಅನ್ನಂಗ್ ಮುರಿತಾನ. ಇನ್ನೇನಿದೆ, ಹೆಂಡತಿಗೆ ಸಡನ್ ಸರ್ಪ್ರೈಸ್ ಕೊಡೋಣ ಅಂತ ಬೈಕ್ ನ ತಗೊಂಡು ತಬ್ಕೊಂಡು ಹೋಗ್ಬಿಡ್ತಾನ. ಬೈಕ್ ಮೇಲೆ ಡೆಲಿವರಿ ಮಾಡೋದಕ್ಕೆ ಹೋಗ್ತಾ ಇರೋ ಡೆಲಿವರಿ ಬಾಯ್ನ ಈ ಕಳ್ಳರು ಯಾವ ರೀತಿ ಕಳ್ಳತನ ಮಾಡ್ತಾರ ನೋಡಿದ್ರ ನೀವು ಆಶ್ಚರ್ಯ ಆಗ್ತೀರಾ. ಪ್ಲಾನ್ ಮಾಡ್ತಾ ಇಬ್ರು ಕಳ್ಳರಲ್ಲಿ ಇಲ್ಲಿ ಬ್ಯಾಕ್ ಸೈಡ್ ನಿಂತ್ಕೊಂಡಿರೋ ಕಳ್ಳ ಬೈಕ್ ನ ಗಟ್ಟಿಯಾಗಿ ನಡುಗಿಸಿ ಕಾಣ್ತಾ ಇಲ್ವಾ ಮಗನೇ ಅಂತ ಹಿಂದೆ ತಿರುಗಿ ನೋಡುವಂಗ್ ಮಾಡ್ತಾನ. ಆಗ್ಲೇ ಇನ್ನೊಬ್ಬ ಕಳ್ಳ ಬೈಕ್ ಮೊಬೈಲ್ ಹೋಲ್ಡರ್ ಅಲ್ಲಿರೋ ಮೊಬೈಲ್ ನ ಫಾಸ್ಟ್ ಆಗಿ ಕಿತ್ಕೊಂಡು ಜೇಬಲ್ ಇಟ್ಕೊಳ್ತಾನೆ. ನಂತರ ಏನೋ ಗೊತ್ತಾಗದಂಗ ಅವನ್ನ ಗೋಲ್ಮಾಲ್ ಮಾಡಿ ಸೈಲೆಂಟ್ ಆಗಿ ಹೋಗ್ತಾರ. ಇಲ್ಲಿ ಸಮೋಸ ಮಾರೋ ಅಂಗಡಿ ಮುಂದೆ ನಡೆದ ಈ ಕಳ್ಳತನ ನೋಡಿದ್ರ ನಿಜವಾಗ್ಲೂ ಅಣ್ತಮ್ಮ ನಿಮ್ ಕಣ್ ನಂಬೋದಕ್ಕೂ ಆಗೋದಿಲ್ಲ. ನಿಮ್ಮಲ್ಲಿ ತುಂಬಾ ಜನ ಇದನ್ನ ನೋಡಿದ್ರ ಇಲ್ಲಿ ಏನಾದ್ರೂ ಸಮೋಸ ಕಳ್ಳತನ ಮಾಡ್ತಿರ್ಬೋದು ಅನ್ಕೊಳ್ತೀರಲ್ವಾ. ಆದ್ರೆ ನೀವು ಗೆಸ್ ಮಾಡಿರೋದು ತುಂಬಾ ತಪ್ಪು. ಇಲ್ಲಿ ಏನ್ ಕಳ್ಳತನ ಮಾಡ್ತಿದ್ದನ್ನ ನೋಡಿ ಗೆಸ್ ಮಾಡ್ರಿ ನೋಡೋಣ. ಜನವರಿ 2025ರಾಗ ಪಂಜಾಬ್ನಲ್ಲಿ ಸೆರೆಸಿಕ್ಕ ಈ ವಿಡಿಯೋದಲ್ಲಿ ಬೇಬಿ ಬೈಕ್ ಮೇಲೆ ಕುಂತ್ಕೊಂಡು ಬಾಯ್ ಫ್ರೆಂಡ್ ಜೊತೆಗೆ ಟೈಮ್ ಪಾಸ್ ಮಾಡ್ತಾರೆ. ಆಗ್ಲೇ ಬೈಕ್ ಮೇಲೆ ಬಂದ ದುಶ್ಮನ್ ಕಳ್ಳರು ನಮ್ಮ ಮೇಡಮ್ ಮೊಬೈಲ್ ನ ಕಸ್ಕೊಂಡು ಹೊರಡೋಗ್ತಾರೆ. ಆದ್ರೆ ಇದೆಲ್ಲ ನಿಜನ ಸುಳ್ಳು ನಂಬೋದಕ್ಕಾಗದೆ ಶಾಕ್ ಆಗಿ ಶೇಕ್ ಆಗ್ತಾ ಇದ್ದಾಳೆ ಮೇಡಮ್. ರೀಸೆಂಟ್ ಆಗಿ ರಿಟೈರ್ಡ್ ಜಡ್ಜ್ ಮನೆಗೆ ಬಂದ ಈ ಕಳ್ಳರು ಎದ್ರ ಹೆಡ್ ಶಾಟ್ ಹಾಕೋಣ ಅಂತ ರೆಡಿಯಾಗಿ ನಿಂತ್ಕೊಂಡಿರ್ತಾನ. ಆಗ್ಲೇ ನಿದ್ರೆಯಿಂದ ಎದ್ದ ಈ ರಿಟೈರ್ಡ್ ಜಡ್ಜ್ಗೆ ಲೂಟಿ ಮಾಡೋದಕ್ಕ ನಮ್ಮ ಮನೆಗೆ ಕಳ್ಳರು ಬಂದಿದಾರ ಅಂತ ಗೊತ್ತಾಗುತ್ತಾ. ಲೂಟಿ ಮಾಡೋದಕ್ಕೆ ಬಂದ ಈ ಕಳ್ಳರನ್ನ ನೋಡಿ ಎದ್ರೆ ಗ್ಯಾರಂಟಿ ಹೆಡ್ ಶಾಟ್ ಅಂತ ಗೊತ್ತಾಗಿ ಒಂದ್ ವೇಳೆ ಎದ್ರೆ ಇದೇ ನನ್ನ ಲಾಸ್ಟ್ ವೇಕಪ್ ಆಗುತ್ತೆ ಅಂತ ನಿದ್ರೆ ಮಾಡ್ತಾ ಇರೋ ತರ ನಾಟಕ ಮಾಡ್ತಾನ. ಅಷ್ಟರಲ್ಲೇ ಇನ್ನೊಬ್ಬ ಕಳ್ಳ ಲಾಕರ್ ಅಲ್ಲಿರೋ ದುಡ್ಡನ್ನ ಬಂಗಾರವನ್ನ ಕದ್ಕೊಂಡು ಅಲ್ಲಿಂದ ಓಡೋಗ್ತಾರ. ಮಿಡ್ ನೈಟ್ ಮೂತಿಗೆ ಅರಿವೆ ಕಟ್ಕೊಂಡು ಬಂದ ಈ ಕಳ್ಳರು ಕಲ್ ತಗೊಂಡು ಬಂದು ಗ್ಲಾಸ್ ಹೊಡೆದಾಕಿ ಯಾವ ಡೌನ್ ಪೇಮೆಂಟ್ ಕಟ್ಟದೆ EMI ಟೆನ್ಷನ್ ಇಲ್ದಂಗ ಶೋರೂಮ್ ಅಲ್ಲಿರೋ ಬೈಕ್ಸ್ ನ ಕಳ್ಳತನ ಮಾಡ್ತಾವ್ರೆ ಗುರು. ಸಣ್ಣ ಕಳ್ಳರಲ್ಲಿ ಇವರು. ಮೆಡಿಕಲ್ ಶಾಪಿಗೆ ಬಂದ ಈ ಕಳ್ಳ ಮೇಡಮ್ಗೆ ಟ್ಯಾಬ್ಲೆಟ್ ಕೊಡಿ ಅಂತ ಕೇಳ್ತಾನ. ಆಗ ಟ್ಯಾಬ್ಲೆಟ್ ತರೋದಕ್ಕೆ ಹೋಗಿದ್ದೆ ತಡ ಈ ಕಿಲಾಡಿ ಕಳ್ಳ ಕೌಂಟರ್ ಓಪನ್ ಮಾಡಿ ಕಟ್ಟಗಟ್ಲೆ ಇರೋ ದುಡ್ಡನ್ನ ಮೇಡಮ್ ಮೊಬೈಲ್ ನ ಹಾಗೆ ಎಲ್ಲಾದ್ರೂ ಕೆಲ್ಸಕ್ಕೆ ಬರುತ್ತೆ ಅಂತ ಪೆನ್ನ ಕೂಡ ತಗೊಳ್ತಾನ. ಆದ್ರೆ ಕ್ಯಾಮ್ರಾ ನೋಡಿದ ತಕ್ಷಣ ದುಡ್ಡನ್ನ ಮತ್ತು ಮೊಬೈಲ್ ನ ಅಲ್ಲೇ ಬಿಟ್ಟು ₹3 ಪೆನ್ನ ತಗೊಂಡು ಹೋಗ್ತಾನೆ. ಪಾಪ ಪೆನ್ ಅವಸರ ಇತ್ತೇನೋ ನಮ್ ಕಾಕಗ. ಕೇಳಿದ್ರೆ ಕೊಡ್ತಿದ್ಲಲ್ಲ ಕಾಕಗ ಕ್ಯಾಮ್ರಾ ನೋಡಿ ಹುಚ್ಚಿ ಬಿದ್ದಾವ ಅನ್ಸುತ್ತ.
ಇದು ರೀಸೆಂಟ್ಲಿ ನೋಯ್ಡಾದಾಗ ರಾತ್ರಿ ಸಮಯ ರೆಕಾರ್ಡ್ ಮಾಡಿರೋ ವಿಡಿಯೋ. ಒಬ್ಬ ವ್ಯಕ್ತಿ ಫ್ಯಾಮಿಲಿ ಜೊತೆಗೆ ಹೊರಗೆ ಬಂದು ಒಂದು ಟೀ ಶಾಪ್ ಮುಂದೆ ನಿಂತ್ಕೊಂಡು ಟೀ ಮತ್ತು ಬಿಸ್ಕೆಟ್ ನ ತಿಂತಾ ಇರ್ತಾನೆ. ಅದೇ ಸಮಯ ಇಬ್ರು ಕಳ್ಳರು ಬೈಕ್ ಹಾಕೊಂಡ್ ಬಂದು ಅವನ ಬ್ಯಾಕ್ ಸೈಡ್ ಅಲ್ಲಿ ನಿಂತ್ಕೊಳ್ತಾರೆ. ಆ ಕಳ್ಳರನ್ನ ಆ ವ್ಯಕ್ತಿ ಹಿಂದಕ್ಕೆ ತಿರುಗಿ ನೋಡ್ತಾನ, ಆದ್ರ ಅಷ್ಟು ಕೇರ್ ಮಾಡೋದಿಲ್ಲ. ತನ್ನ ಮಕ್ಕಳಿಗೆ ಬಿಸ್ಕೆಟ್ ತಿನ್ನಿಸ್ತಾ ತಾನು ಬಿಸ್ಕೆಟ್ ತಿಂತಾವನೆ. ಬ್ಯಾಕ್ ಸೈಡ್ ನಿಂತಿರೋ ಈ ಬೋಸುಡಿಕೆ ಕಳ್ಳನ ಮಗ ಸಿಕ್ಕಿದ್ದೇ ಚಾನ್ಸು ಅಂತ ಆ ಗೋಲ್ಡ್ ಚೈನ್ ನ ಕಸ್ಕೊಂಡು ಪರಾರಿ ಆಗ್ಬಿಡ್ತಾನೆ. ರೀಸೆಂಟ್ಲಿ ಪಂಜಾಬ್ನ ಲುಧಿಯಾನದಲ್ಲಿ ಈ ಪುಣ್ಯಾತ್ಮರು ಫೋಟೋ ಶೂಟ್ ನಲ್ಲಿ ಬ್ಯುಸಿ ಇರ್ತಾರ. ಆಗ್ಲೇ ಬೈಕ್ ಮೇಲೆ ಬಂದ ಬದ್ಮಾಶ್ ಕಳ್ಳರು ಸೆಲ್ಫಿ ಮೂಡಲ್ಲಿರೋ ಮೊಬೈಲ್ ನ ಸ್ವಾಹ ಮಾಡ್ಬಿಡ್ತಾರ. ಅದನ್ನ ನೋಡಿ ನಮ್ಮ ಅಣ್ಣತಮ್ಮನವರೆಲ್ಲ ಶಾಕ್ ಆಗ್ತಾರ. ಈ ಶಾಪ್ ಓನರ್ ಶಾಪ್ ನ ನೀಟಾಗಿ ಇಡ್ತಾ ಇರ್ಬೇಕಾದ್ರ ತುಂಬಾ ಹುಷಾರಾಗಿರೋ ಕಳ್ಳರು ಕಾಕ ನಮಗೆ ಸ್ಪೀಕರ್ ಬೇಕು ಅಂತ ಸ್ಪೀಡ್ ಆಗಿ ಒಳಗ್ ಬರ್ತಾರ. ಕನ್ಫ್ಯೂಸ್ ಆದ ಕಾಕ ಇವರ ಮಾತಿನ ಮತ್ತಲ್ಲಿ ಅಮಾಯಕಂತರ ಸ್ಪೀಕರ್ ತೋರಿಸ್ತಾನ. ಇದೇ ಒಳ್ಳೆ ಸಮಯ ಅನ್ಕೊಂಡು ಶಾಪ್ ಓನರ್ ಮೊಬೈಲ್ ನ ತಗೊಂಡ್ ಬಿಡ್ತಾರ. ಬಂದ ಕೆಲಸ ಮುಗಿಯೋದ್ರಿಂದ ಶಾಪ್ ಓನರ್ ನ ಸ್ಪೀಕರ್ ರೇಟ್ ಕೇಳಿ ನಮಗೆ ಸ್ಪೀಕರ್ ಬೇಡ ಏನು ಬೇಡ ಅಂತ ಹೋಗ್ಬಿಡ್ತಾರ. ನನ್ ಮೊಬೈಲ್ ಎಲ್ಲಿದೆ ಅಂತ ನೋಡ್ಕೊಂಡ್ರ ಎಲ್ಲಿರುತ್ತ ಯಾವಾಗ್ಲೂ ಗುಡ್ ಬೈ ಗಯಾ. ಕಾರಲ್ಲಿ ಡೀಸೆಲ್ ಹಾಕ್ಸ್ಕೊಳ್ಳೋದಕ್ ಬಂದಿರೋ ಯುವ ಫುಲ್ ಟ್ಯಾಂಕ್ ಮಾಡು ಅಂತ ಹೇಳ್ತಾನ. ಡೀಸೆಲ್ ಆಗ್ತಾ ಇರೋ ಅಂಕಲ್ ದುಡ್ಡು ಕೊಡಿ ಅಂತ ಕೇಳಿದ್ರೆ ಕಾರ್ನಿಂದ ಇಳಿದು ಬಂದು QR ಕೋಡ್ ನ ಸ್ಕ್ಯಾನ್ ಮಾಡ್ತಾನ. ಹಾಗೆ ದುಡ್ಡು ಆಗ್ತಾ ಇರೋ ತರ ಆಕ್ಟಿಂಗ್ ಮಾಡ್ತಾ ಏನೋ ಗೊತ್ತಾಗದಂಗ ಸೈಲೆಂಟ್ ಆಗಿ ಕಾರಲ್ಲಿ ಕುಂತ್ಕೊಂಡು ಸ್ಪೀಡ್ ಆಗಿ ಹೋಗಿಬಿಡ್ತಾನ. ಹಿಂದೇನೆ ಫ್ಯೂಯಲ್ಗೋಸ್ಕರ ಬಂದ ಪೊಲೀಸರು ನನ್ನ ಮಗನೇ ಇರು ಮಾಡ್ತೀವಿ ಅಂತ ಅವನನ್ನ ಚೇಸ್ ಮಾಡ್ತಾರ. ಸ್ಕೂಟಿ ಮೇಲೆ ಬಂದ ನಮ್ಮ ಸುಬ್ಲಕ್ಷ್ಮಿ ಆಂಟಿ ಆರಾಮಾಗಿ ಬೈಕ್ ನಿಲ್ಲಿಸಿ ಆಯಾಗಿ ಹ್ಯಾಂಡ್ ಬ್ಯಾಗ್ ನ ಕೊಂಡ್ಕೊಳ್ತಾ ಇದ್ದಾಳ. ಆಗ್ಲೇ ಕಸ ಎತ್ತೋಕ್ ಬಂದ ನಮ್ಮ ಚಾಲಾಕಿ ಕಳ್ಳ ನಮ್ಮ ಸುಬ್ಲಕ್ಷ್ಮಿ ಆಂಟಿ ಸ್ಕೂಟಿಯಲ್ಲಿರೋ ಸೆಲ್ ಫೋನ್ ನ ಸ್ವಾಹ ಮಾಡ್ಕೊಂಡು ಹೋಗ್ಬಿಡ್ತಾನ. ಹೊಸದಾಗಿ ಮದುವೆ ಮಾಡ್ಕೊಂಡ ನಮ್ಮ ದೋಸ್ತಗ ಏನ್ ಮಾಡಬೇಕು ಗೊತ್ತಾಗದೆ ಹೆಂಡತಿ ಜೊತೆಗೆ ಸೇರ್ಕೊಂಡು ಪಾರ್ಟ್ನರ್ಶಿಪ್ ಮೇಲೆ ಬೈಕ್ ಮಾರೋ ಕೆಲಸ ಶುರು ಮಾಡ್ತಾನ. ಬಿಸಿನೆಸ್ ಸ್ಟಾರ್ಟ್ ಮಾಡೋದಕ್ಕಂತ ಬಂದ ನಮ್ಮ ಅಣ್ಣ ಹೆಂಡತಿನ ಬೈಕ್ ಮೇಲೆ ಕುಂತ್ಕೊ ಅಂತ ಹೇಳಿ ಬೈಕ್ ನ ಕಳತನ ಮಾಡ್ಲಿಕ್ಕಂತ ಬರ್ತಾನ. ಬೈಕ್ ಹ್ಯಾಂಡಲ್ ನ ಮುರಿದು ಇನ್ನು ಬೈಕ್ ನ ಸ್ಟಾರ್ಟ್ ಮಾಡ್ಕೊಂಡು ಬುಲೆಟ್ ಸ್ಪೀಡ್ ನಲ್ಲಿ ಹೋಗ್ತಾ ಬೇಗ ಬಾ ಅಂತ ಹೇಳ್ತಾನ. ಆದ್ರ ಹೆಂಡತಿ ಬೈಕ್ ಸ್ಟಾರ್ಟ್ ಆಗ್ತಾನೆ ಇಲ್ಲ. ಅಕ್ಕ ಕಲೆ ಬಿದ್ದು ಕಿಕ್ ಒದಿತಾನೆ ಇದ್ದಾಳ, ಆದ್ರ ಸ್ಟಾರ್ಟ್ ಆಗ್ತಾನೆ ಇಲ್ಲ. ಎಲ್ಲಿ ಸ್ಟಾರ್ಟ್ ಆಗತ್ತದ ಅಕ್ಕ? ರೈಟ್ ಸೈಡ್ ಇರುತ್ತಕ್ಕ ಕಿಕ್ಕು. ಅಷ್ಟರಲ್ಲಿ ಬೈಕ್ ಕಾಣ್ತಾ ಇಲ್ಲ ಅಂತ ಬೈಕ್ ಓನರ್ ಬಂದು ನೋಡ್ತಾನ. ಬೈಕ್ ತಗೊಂಡೋಗಿ ಬಂಗಾರದಂತ ಹೆಂಡತಿನ ಇಲ್ಲೇ ಬಿಟ್ಟೋಗಿದಾನ ಬೋಸುಡಿಕೆ ನನ್ ಮಗ ಅಂತ ಹೆಂಡತಿನ ಹಿಡ್ಕೊಂಡು ಸಾಯಂಗ್ ಹೊಡಿತಾರ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.